ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಅಗ್ನಿವೀರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ರೀಸನಿಂಗ್ ಸೆಕ್ಷನಲ್ಲಿ 5ನೇ ಚಾಪ್ಟರ್ ಆದ ಡೈರೆಕ್ಷನ್ ಪ್ರಾಬ್ಲಮ್ ನೋಡೋಣ. ಈ ಡೈರೆಕ್ಷನ್ ಪ್ರಾಬ್ಲಮ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಯಾಕಂದರೆ ಪ್ರತಿ ಶಿಫ್ಟಲ್ಲಿ ಇದ್ರ ಮೇಲೆ ಕ್ವಶನ್ ಬಂದೇ ಬರುತ್ತೆ. ಇದು ಸ್ವಲ್ಪ ಈಸಿ ಇರುತ್ತೆ, ಕಲ್ಕೋಬೇಕಷ್ಟೇ ನೀವು. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿ ನೀವು ಜಾಯ್ನ್ ಆಗ್ಬೋದು. ಮತ್ತು ನಿಮ್ಮ ಅಗ್ನಿವೀರ್ ಸ್ಟಡಿ ಮಾಡೋ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಕನ್ನಡದಲ್ಲಿ ಇನ್ಫಾರ್ಮೇಷನ್ ಇರೋದ್ರಿಂದ ಅವ್ರಿಗೂ ಹೆಲ್ಪ್ ಆಗುತ್ತೆ. ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡುವ. ಫಸ್ಟ್ ನಿಮಗೆ ಈ ಟಾಪಿಕ್ ಅರ್ಥ ಆಗಬೇಕು, ಗೊತ್ತಾಗಬೇಕಂದ್ರೆ ನಿಮಗೆ ದಿಕ್ಕುಗಳು ಗೊತ್ತಿರಬೇಕು. ನೀವು ಅಷ್ಟು ಆಲ್ ದಿಕ್ಕುಗಳನ್ನ ನೀವು ತಲೆಗಿಡ್ಕೊಳ್ಳಿಲ್ಲದ್ರು ಒಂದು 4 ದಿಕ್ಕು ಏನಿದೆ ಮೇನ್ ಅದಷ್ಟೇ ನಾವು ತಲೆಗಿಡ್ಕೊಂಡ್ರು ಈ ಟಾಪಿಕ್ನ ಆರಾಮಾಗಿ ಬಿಡಿಸ್ಬೋದು. ದಿಕ್ಕುಗಳ ಬಗ್ಗೆ ನಿಮಗೆ ಬೇಸಿಕ್ ಗೊತ್ತಿದೆ ಅಲ್ಲ, 4 ಏನಿದೆ ಮೇನ್ ಅದಿಷ್ಟಾದ್ರೂ ನೀವು ತಿಳ್ಕೊಂಡಿರಬೇಕು. ಇದು ನಾರ್ತ್, ಇದು ಸೌತು, ಇದು ವೆಸ್ಟ್, ಇದು ಈಸ್ಟ್ ಆಗುತ್ತೆ. ಏನಿದೆ ಇದು ಮೇಲಿರೋದು ನಾರ್ತ್, ಇದು ಉತ್ತರ ಆಗುತ್ತೆ, ತೆಳಗಿರೋದು ದಕ್ಷಿಣ, ಈ ಕಡೆ ಇರೋದು ಅನ್ನೋದು ಪೂರ್ವ, ಈ ಕಡೆ ಪಶ್ಚಿಮ ಆಗುತ್ತೆ. ಇಷ್ಟಾದರೂ ನಿಮಗೆ ಮೇನ್ ಕಾನ್ಸೆಪ್ಟ್ ಗೊತ್ತಿತ್ತು ಅಂದರೆ ನೀವು ಈ ಟಾಪಿಕ್ನ ಆರಾಮಾಗಿ ಬಿಡಿಸ್ಬೋದು. ಯಾಕಂದರೆ ಅವ್ರು ಕ್ವಶನಲ್ಲಿ ನಿಮಗೆ ಉತ್ತರದ ಕಡೆಗೆ ಚಲಿಸಿದರು ಮತ್ತು ದಕ್ಷಿಣದ ಕಡೆಗೆ ತಿರುಗಿದರು ಅಂತ ಹೇಳ್ತಾರಲ್ಲ, ಹಾಗಾಗಿ ನಿಮಗೆ ಇದು ಗೊತ್ತಿತ್ತು ಅಂದರೆ ನೀವು ಬೇಗನ ಲೆಕ್ಕನ ಆರಾಮಾಗಿ ಬಿಡಿಸ್ಬೋದು. ಫಸ್ಟ್ ಕ್ವಶನ್ ಏನಿದೆ ನೋಡಿ. ರಾಮ್ 24 ಕಿಲೋಮೀಟರ್ ಉತ್ತರ ಕಡೆಗೆ ನಡೆದನು, ನಂತರ 7 ಕಿಲೋಮೀಟರ್ ಪಶ್ಚಿಮ ದಿಕ್ಕಿಗೆ ನಡೆದನು. ಅವನು ಹೊಸದಾಗಿ ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ. ನಾವು ಈ ಥರ ಪ್ರಾಬ್ಲಮ್ಸ್ನ ನಾವು ಡಯಾಗ್ರಾಮ್ ಹಾಕಿ ಬಿಡಿಸ್ಬೇಕಾಗುತ್ತೆ. ನೀವು ಯಾವ ಥರ ಸ್ಟೇಟ್ಮೆಂಟ್ ಆ್ಯಂಡ್ ಕನ್ಕ್ಲೂಷನ್ನ ನೀವು ಡಯಾಗ್ರಾಮ್ ಆಗಿ ಬಿಡಿಸಿ ಈಸಿಯಾಗಿ ಆನ್ಸರ್ ತೆಗಿತೀರಾ ಅದೇ ಥರ. ಫಸ್ಟ್ ಏನು ಹೇಳಿದ್ದಾರೆ, ರಾಮ್ 24 ಕಿಲೋಮೀಟರ್ ಉತ್ತರ ಕಡೆಗೆ ನಡೆದನು ಅಂತ ಹೇಳಿದ್ದಾರೆ. ರಾಮ್ ಇಲ್ಲಿದ್ದಾನೆ, ಉತ್ತರ ಅಂದರೆ ಯಾವ ಕಡೆ, ಈ ಕಡೆ ಮೇಲೆ 24 ಕಿಲೋಮೀಟರ್. ನೆಕ್ಸ್ಟ್ ಏನು ಹೇಳಿದ್ದಾರೆ, ಪಶ್ಚಿಮಕ್ಕೆ ತಿರುಗಿ 7 ಕಿಲೋಮೀಟರ್ ನಡೆದನು ಅಂತ ಹೇಳಿದ್ದಾರೆ. ಪಶ್ಚಿಮ ಯಾವ ಕಡೆ ಆಗುತ್ತೆ, ಈ ಕಡೆ ಆಗುತ್ತೆ. ಪಶ್ಚಿಮಕ್ಕೆ ತಿರುಗಿ 7 ಕಿಲೋಮೀಟರ್ ನಡೆದನು. ನಮಗೇನು ಕೇಳ್ತಿದ್ದಾರೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಗ್ಯಾಪ್ ಇದೆ ಅಂತ ಕೇಳ್ತಿದ್ದಾರೆ. ಹೊಸದಾಗಿ ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ. ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಇದು ಒಂದು ಪೈಥಾಗೋರಸ್ ನಿಯಮ ಅಂತ ಬರುತ್ತೆ. ಅದು ಫಾರ್ಮುಲಾ ನಾವು ಅಪ್ಲೈ ಮಾಡಿದ್ರಿ ಅಂದರೆ ಈಸಿಯಾಗಿ ನೀವು ಇದನ್ನು ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು. ನನಗೆ ಇಲ್ಲಿ ಪ್ರಾಬ್ಲಮ್ ಬಿಡ್ಸೋಕ್ಕೆ ಜಾಗ ಸಾಕಾಗಲ್ಲ, ಅದಕ್ಕೆ ನಾನು ನಿಮಗೆ ಒಂದ್ಸಲ ಫಾರ್ಮುಲಾ ತೋರಿಸ್ತೀನಿ. ಆ ಫಾರ್ಮುಲಾನ ನೀವು ಒಂದು ಕಡೆ ಬುಕ್ಸಲ್ಲಿ ಬರೆದಿಟ್ಕೊಳ್ಳಿ. ಅದೇ ಫಾರ್ಮುಲಾ ಮೇಲೆ ಎಲ್ಲ ಕ್ವಶನ್ಗೂ ಅಪ್ಲೈ ಮಾಡಿ. ಏನಿದೆ ಪೈಥಾಗೋರಸ್ ನಿಯಮ ಅಂತ ನೋಡೋದಾದರೆ ನಮಗೆ AC ಬೇಕಾಗುತ್ತೆ. ಇದು ಇಲ್ಲಿ ನಾವು ಒಂದು ಗುರುತು ಮಾಡ್ಕೊಳ್ಳೋಣ. ಇದು A, ಇದು B ಮತ್ತು ಇದು C ಅಂತ. ನಮಗೆ ಇವಾಗ AC ಬೇಕು. AC ಬೇಕಂದರೆ ನಾವು ಆ ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಸ್ಟ್ ಫಾರ್ಮುಲಾ ನೋಡ್ಕೊಳ್ಳಿ. AB = AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಮಾಡಬೇಕಾಗುತ್ತೆ. AC ಬೇಕಾಗಿತ್ತು ಅಂದರೆ AB ಸ್ಕ್ವೇರ್ ಮತ್ತು BC ಸ್ಕ್ವೇರ್ ಮಾಡಿದರೆ ನಮಗೆ AC ಸ್ಕ್ವೇರ್ ಸಿಗುತ್ತೆ. AB ಎಷ್ಟಿದೆ, 7 ಸ್ಕ್ವೇರ್ ಇದೆ, ಪ್ಲಸ್ BC ಎಷ್ಟಿದೆ, 24 ಸ್ಕ್ವೇರ್ ಇದೆ. 7 ಸ್ಕ್ವೇರ್ ಅಂದರೆ ಎಷ್ಟು ಬರುತ್ತೆ, 49 ಬರುತ್ತೆ, ಪ್ಲಸ್ 24 ಸ್ಕ್ವೇರ್ ಅಂದರೆ 576 ಆಗುತ್ತೆ. ಇದೆರಡು ಪ್ಲಸ್ ಮಾಡಿದರೆ ಏನು ಬರುತ್ತೆ, 625 ಬರುತ್ತೆ. 625ದು ಸ್ಕ್ವೇರ್ ರೂಟ್ ಎಷ್ಟು, 25 ಆಗುತ್ತೆ. ಆನ್ಸರ್ ಇಸ್ 25. ಆ ಫಾರ್ಮುಲಾ ನಾನು ಹೇಳಿದ್ದೀನಲ್ಲ ಅದನ್ನ ನೀಟಾಗಿ ನೀವೇ ಬರೆದಿಟ್ಕೊಳ್ಳಿ. ನನಗೆ ಇಲ್ಲಿ ಜಾಗ ಸಾಕಾಗಲ್ಲ, ಅದಕ್ಕೆ ಇನ್ನೊಂದ್ಸಲ ಬೇಕಂದರೆ ನಿಮಗೆ ಆ ಫಾರ್ಮುಲಾನ ನಾನು ಕ್ಲೀನಾಗಿ ಬರೆದು ತೋರಿಸ್ತೀನಿ. ಬೇಕಾಗಿರೋದು AC ಬೇಕು ಅಂದರೆ ಏನು ಮಾಡಬೇಕು, ನಾವು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್ ಮಾಡಬೇಕು. ಇದೇ ಫಾರ್ಮುಲಾ. ಈ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಇದನ್ನು ನೀವು ಬರೆದಿಟ್ಕೊಳ್ಳಿ. ನನಗೆ ಪ್ರತಿ ಕ್ವಶನಲ್ಲಿ ಇದನ್ನು ಬರೆಯೋಕ್ಕೆ ಜಾಗ ಸಾಕಾಗಲ್ಲ. ಇದು ಸ್ವಲ್ಪ ಕ್ವಶನ್ನು ಬಿಡಿಸ್ಬೇಕಂದ್ರೆ ಲೆಂತಿ ಆಗುತ್ತೆ ಆನ್ಸರು, ಹಾಗಾಗಿ ನೀವು ಒಂದು ಕಡೆ ಬರೆದಿಟ್ಕೊಂಬಿಡಿ. ಈ ಫಾರ್ಮುಲಾನ ನಾನು ಅಪ್ಲೈ ಮಾಡೋದು. ಪ್ರತಿ ಪ್ರಾಬ್ಲಮ್ನ ಹಾಕ್ಕೊಂಡ್ರಿ ಅಂದರೆ ಅದ್ರ ಕೆಳಗೆ ಏನು ಸಾಲ್ವ್ ಮಾಡ್ತಿರಲ್ಲ ಈ ಫಾರ್ಮುಲಾ ಹಾಕ್ಕೊಂಡು ಈ ಫಾರ್ಮುಲಾದ ಕೆಳಗೆ ನೀವು ಹಾಕೋಬೇಕಾಗುತ್ತೆ. ಅದನ್ನು ಏನಿದೆ ಕೊಟ್ಟಿರೋ ಈಕ್ವೇಷನ್ನ. ಇಲ್ಲಿ ಏನಿದೆ AB ಅಂತ ಇದೆ. ABಯಲ್ಲಿ ನೀವೇನು ಹಾಕೋಬೇಕು, 5 ಸ್ಕ್ವೇರ್ ಅಂತ ಹಾಕೋಬೇಕು. ಇಲ್ಲಿ BCಯಲ್ಲಿ ಏನು ಹಾಕೋಬೇಕು, 12 ಸ್ಕ್ವೇರ್ ರೂಟ್ ಅಂತ ಹಾಕೋಬೇಕು. ಓಕೆ, ಕ್ವಶನ್ ಬಿಡಿಸೋಕ್ಕೆ ಎಲ್ಲಿಂದ ಸ್ಟಾರ್ಟ್ ಆಗೋದು, ಈ ಸ್ಟೆಪ್ಪಿಂದ ಸ್ಟಾರ್ಟ್ ಆಗೋದು. ಇದು ಫಸ್ಟ್ನೇ ಸ್ಟೆಪ್ ಆಗಿರುತ್ತೆ. ಏನಂದರೆ ನೀವು ಫಾರ್ಮುಲಾ ಹಾಕೊಳ್ಳೋದು. ಹೀಗೆ ಮೊಬೈಲಲ್ಲಿ ಜಾಗ ಸಾಕಾಗಲ್ಲ ಅಂತ ನಾನು ನಿಮಗೆ ಫಾರ್ಮುಲಾ ಬಿಟ್ಟು 2ನೇ ಸ್ಟೆಪ್ಪಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು 2ನೇ ಸ್ಟೆಪ್ ಆಗಿರುತ್ತೆ. ಮತ್ತು ಎಲ್ಲೋ 4ನೇ 5ನೇ ಸ್ಟೆಪ್ಪಿಗೆ ಹೋದ್ರು ಇವರು ಅಂತ ತಿಳ್ಕೊಬೇಡಿ. ಜಾಗ ಇಲ್ಲದಕ್ಕೆ ನಾನು 2ನೇ ಸ್ಟೆಪ್ಪಿಂದ ಲೆಕ್ಕನ ಬಿಡಿಸ್ತಾ ಇದ್ದೀನಿ. 1ನೇ ಸ್ಟೆಪ್ ಏನಿದೆ ನೀವು ಫಾರ್ಮುಲಾ ಹಾಕೊಂಡು ಇಟ್ಕೊಳ್ಳಿ. 2ನೇ ಸ್ಟೆಪ್ಪು ನಾನು ಬಿಡಿಸ್ತಿದ್ದೇನಲ್ಲ ಆ ಥರ ಬಿಡಿಸ್ಕೊಂಡೋಗಿ. ಓಕೆ, ಫಸ್ಟ್ ಏನು ಹೇಳಿದ್ದಾರೆ, ಸೋನಿ ಉತ್ತರ ದಿಕ್ಕಿನ ಕಡೆಗೆ ಸ್ಕೂಟರ್ನಲ್ಲಿ ಎಷ್ಟು ಕಿಲೋಮೀಟರ್, 5 ಕಿಲೋಮೀಟರ್ ಚಲಿಸಿದ್ಲು ಅಂತ ಹೇಳ್ತಿದ್ದಾರೆ. ಫಸ್ಟ್ ಉತ್ತರ ಕಡೆಗೆ ಸೋನಿ 5 ಕಿಲೋಮೀಟರ್ ಚಲಿಸ್ತಾಳೆ. ಸೋನಿಯು ಮೊದಲು ಉತ್ತರ ಕಡೆಗೆ 5 ಕಿಲೋಮೀಟರ್ ಚಲಿಸ್ತಾಳೆ. ಸೋನಿ ಇಲ್ಲಿದ್ದಾಳೆ, 5 ಕಿಲೋಮೀಟರ್ ಉತ್ತರ ಕಡೆಗೆ, 5 ಕಿಲೋಮೀಟರ್ ಇದು. ನೆಕ್ಸ್ಟ್ ಏನು ಹೇಳಿದ್ದಾರೆ, ಸೋನಿಯು ಪಶ್ಚಿಮ ದಿಕ್ಕಿನ ಕಡೆಗೆ 12 ಕಿಲೋಮೀಟರ್ ತಿರುಗ್ತಾಳೆ ಅಂತ ಹೇಳಿದ್ದಾರೆ. ಈ ಕಡೆ ಯಾವ ಕಡೆ ಪಶ್ಚಿಮ ದಿಕ್ಕು, ಈ ಕಡೆ ಇದು 12 ಕಿಲೋಮೀಟರ್.
ನಮಗೆ ಕೇಳಿರೋದೇನು, ಸೋನಿಯು ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾಳೆ ಅಂತ. ಇಲ್ಲಿಂದ ಇಲ್ಲಿ ಗ್ಯಾಪ್ ಕೇಳ್ತಿದ್ದಾರೆ, ಇಲ್ಲಿಂದ ಇಲ್ಲಿಗೆ ಎಷ್ಟು ದೂರ ಇದೆ ಅಂತ. ಇದು ಎ ಆಗಿರುತ್ತೆ, ಇದು ಬಿ, ಇದು ಸಿ ಆಗಿರುತ್ತೆ. ಎ ಬಿ ಎಷ್ಟಿದೆ 5 ಸ್ಕ್ವೇರ್ ಇದೆ ಪ್ಲಸ್ ಮತ್ತು ಬಿ ಸಿ ಎಷ್ಟಿದೆ 12 ಸ್ಕ್ವೇರ್ ಇದೆ. 5 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ 25 ಪ್ಲಸ್ 12 ಸ್ಕ್ವೇರ್ ಅಂದರೆ 144. ಇದೆರಡನ್ನೂ ಪ್ಲಸ್ ಮಾಡಿದರೆ ಏನು ಬರುತ್ತೆ ಆನ್ಸರ್ ನಮಗೆ 169 ಬರುತ್ತೆ. 169ದು ಸ್ಕ್ವೇರ್ ರೂಟ್ ಯಾವುದು 13. ಆನ್ಸರ್ ಇಸ್ 30 ಕಿಲೋಮೀಟರ್. ಆದಿತ್ಯ ಮನೆಯಿಂದ ತನ್ನ ಕಾರನ್ನು ಓಡಿಸಿಕೊಂಡು ದಕ್ಷಿಣ ಕಡೆಗೆ 4 ಕಿಲೋಮೀಟರ್ ಚಲಿಸುತ್ತಾನೆ. ನಂತರ ಅವನು ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ಕ್ರಮಿಸುತ್ತಾನೆ. ಆದಿತ್ಯ ಮನೆಯಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದರೆ, ಆದಿತ್ಯ ದಕ್ಷಿಣ ಕಡೆಗೆ 4 ಕಿಲೋಮೀಟರ್ ಚಲಿಸುತ್ತಾನೆ ಅಂತ ಹೇಳಿದ್ದಾರೆ. ಆದಿತ್ಯ ಇಲ್ಲಿದ್ದಾನೆ, ಆದಿತ್ಯರ ಮನೆ ಇದು. ನೆಕ್ಸ್ಟ್ ಆದಿತ್ಯ ದಕ್ಷಿಣ ಕಡೆಗೆ 4 ಕಿಲೋಮೀಟರ್ ಅಂತ ಹೇಳಿದ್ದಾರೆ. ದಕ್ಷಿಣ ಯಾವ ಕಡೆ, ಕೆಳಗಾಗುತ್ತೆ, ದಕ್ಷಿಣ ಕಡೆಗೆ. ನೆಕ್ಸ್ಟ್ ಅವನು ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ಚಲಿಸುತ್ತಾನೆ ಅಂತ ಹೇಳಿದ್ದಾರೆ. ನಾವು ನಮ್ಮ ಮುಂದೆ ಫೋನ್ ಹಿಡ್ಕೊಂಡಿರೋದ್ರಿಂದ ನಮಗೆ ಬಲ ಮತ್ತು ಎಡ ಉಲ್ಟಾ ಆಗಿ ಕಾಣುತ್ತೆ. ಇದು ಬಲ ಆಗಿರುತ್ತೆ, ನಮ್ಮದು ಇದು ಎಡ ಆಗಿರುತ್ತೆ. ಹಾಗಾಗಿ ಅವ್ರು ಏನು ಹೇಳಿದ್ದಾರೆ, ಬಲದ ಕಡೆಗೆ 3 ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಈ ಕಡೆ ಹೋಗ್ತಾನೆ ಅವನು, ಈ ಕಡೆ ಬಲ ಅಂದರೆ 3 ಕಿಲೋಮೀಟರ್, ಇದು 3 ಕಿಲೋಮೀಟರ್. ನಮಗೇನು ಕೇಳ್ತಿದ್ದಾರೆ, ಆದಿತ್ಯ ಮನೆ ಇಲ್ಲಿದೆ ಅಂದರೆ ಮನೆಯಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ದೂರ ಇದೆ ಅಂತ ಕೇಳ್ತಿದ್ದಾರೆ. ಇಲ್ಲಿಂದ ಇಲ್ಲಿಗೆ ನಮಗೆ ಎಷ್ಟು ದೂರ ಇದೆ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್ ಎ ಬಿ ಎಷ್ಟಿದೆ 4 ಇದೆ, 4 ಸ್ಕ್ವೇರ್ ಪ್ಲಸ್ ಬಿ ಸಿ ಎಷ್ಟಿದೆ 3 ಸ್ಕ್ವೇರ್. 4 ಸ್ಕ್ವೇರ್ ಎಷ್ಟಿದೆ 16 ಇದೆ ಪ್ಲಸ್ 3 ಸ್ಕ್ವೇರು 9 ಇದೆ. 16 ಮತ್ತು 9 ಪ್ಲಸ್ ಮಾಡಿದರೆ ಎಷ್ಟು ಬರುತ್ತೆ 25 ಬರುತ್ತೆ. 25ದು ರೂಟ್ ಎಷ್ಟು 5. ಆನ್ಸರ್ ಇಸ್ 5 ಕಿಲೋಮೀಟರ್. ನೆಕ್ಸ್ಟ್ 5th ಕ್ವಶನ್ ಏನಿದೆ, ಕೀರ್ತಿಯು ತನ್ನ ಪ್ರಯಾಣದ ಮೊದಲ 12 ಕಿಲೋಮೀಟರನ್ನು ಉತ್ತರ ದಿಕ್ಕಿನ ಕಡೆಗೆ ನಡೆಯುತ್ತಾಳೆ. ನಂತರ ಅವಳು 9 ಕಿಲೋಮೀಟರ್ ಪಶ್ಚಿಮ ದಿಕ್ಕಿಗೆ ತನ್ನ ಪ್ರಯಾಣವನ್ನು ಮುಂದುವರಿಸುತ್ತಾಳೆ. ಕೀರ್ತಿ ಪ್ರಾರಂಭಿಸಿದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾಳೆ ಅಂತ ಕೇಳಿದ್ದಾರೆ. ಫಸ್ಟು ಕೀರ್ತಿ ಉತ್ತರ ಕಡೆಗೆ 12 ಕಿಲೋಮೀಟರ್ ನಡೆಯುತ್ತಾಳೆ. ಕೀರ್ತಿ ಇಲ್ಲಿದ್ದಾಳೆ, ಉತ್ತರ ಈ ಕಡೆ ಆಗುತ್ತೆ. ಇದು 12 ಕಿಲೋಮೀಟರು, ಇದು 12 ಕಿಲೋಮೀಟರ್. ನೆಕ್ಸ್ಟ್ ಏನು ಹೇಳಿದ್ದಾರೆ, ಅವಳು 9 ಕಿಲೋಮೀಟರ್ ಪಶ್ಚಿಮ ದಿಕ್ಕಿನ ಕಡೆಗೆ ಪ್ರಯಾಣ ಮುಂದುವರಿಸುತ್ತಾಳೆ ಅಂತ ಹೇಳಿದ್ದಾರೆ. 9 ಕಿಲೋಮೀಟರ್ ಪಶ್ಚಿಮ ಕಡೆ ಅಂದರೆ ಯಾವ ಕಡೆ ಆಗುತ್ತೆ, ಈ ಕಡೆ 9 ಕಿಲೋಮೀಟ್ರು. ನಮಗೇನು ಕೇಳ್ತಿದ್ದಾರೆ, ಇಲ್ಲಿಂದ ಇಲ್ಲಿಗೆ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಸೇಮ್, ಇದು 9 ಕಿಲೋಮೀಟ್ರ್, ಇದು 12 ಕಿಲೋಮೀಟ್ರು. ಎ ಬಿ ಎಷ್ಟಿದೆ 12 ಕಿಲೋಮೀಟರ್ 12 ಸ್ಕ್ವೇರ್ ಪ್ಲಸ್ ನೆಕ್ಸ್ಟ್ ಬಿ ಸಿ ಎಷ್ಟಿದೆ 9 ಕಿಲೋಮೀಟರ್ 9 ಸ್ಕ್ವೇರ್. 12 ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ 144 ಆಗುತ್ತೆ ಪ್ಲಸ್ 9 ಸ್ಕ್ವೇರ್ ಎಷ್ಟಾಗುತ್ತೆ 81 ಆಗುತ್ತೆ. 144 ಪ್ಲಸ್ 81 ಮಾಡಿದರೆ ನಮ್ಗೆ ಎಷ್ಟು ಬರುತ್ತೆ 225 ಬರುತ್ತೆ. 225ದು ಸ್ಕ್ವೇರ್ ರೂಟ್ ಎಷ್ಟು 15 ಆಗುತ್ತೆ. ಆನ್ಸರ್ ಇಸ್ 50 ಕಿಲೋಮೀಟರ್. 6ನೇ ಕ್ವಶನ್ ಏನಿದೆ, ಸಾಹಿಲ್ ತನ್ನ ಸೈಕಲ್ನಲ್ಲಿ ಪೂರ್ವಕ್ಕೆ 20 ಕಿಲೋಮೀಟರ್ ಚಲಿಸುತ್ತಾನೆ. ನಂತರ ದಕ್ಷಿಣಕ್ಕೆ 15 ಕಿಲೋಮೀಟರ್ ಚಲಿಸುತ್ತಾನೆ. ಸಾಹಿಲ್ ಆರಂಭಿಕ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಇದೆ. ಸಾಹಿಲ್ ಪೂರ್ವದ ಕಡೆಗೆ 20 ಕಿಲೋಮೀಟರ್ ಚಲಿಸುತ್ತಾನೆ ಅಂತ ಹೇಳಿದ್ದಾರೆ ಸೈಕಲ್ನಲ್ಲಿ. ಸಾಹಿಲ್ ಇಲ್ಲಿದ್ದಾನೆ 20 ಕಿಲೋಮೀಟರು. ನೆಕ್ಸ್ಟ್ ಏನು ಹೇಳಿದ್ದಾರೆ 15 ಕಿಲೋಮೀಟರ್ ದಕ್ಷಿಣ ಕಡೆಗೆ ಅಂತ ಹೇಳಿದ್ದಾರೆ. ಇಲ್ಲಿಂದ ಇಲ್ಲಿಗೆ ನಮಗೆ ಇದ್ರ ಗ್ಯಾಪ್ ಕೇಳ್ತಿದ್ದಾರೆ. ಇದು 20 ಕಿಲೋಮೀಟರು, ಇದು 15 ಕಿಲೋಮೀಟರ್ ಆಗುತ್ತೆ. ಎಷ್ಟಿದೆ ದೂರ ಅಂತ. ಎ ಬಿ ಎಷ್ಟಿದೆ 20 ಕಿಲೋಮೀಟರ್ ಇದೆ 20 ಸ್ಕ್ವೇರ್ ಪ್ಲಸ್ ಬಿ ಸಿ ಎಷ್ಟಿದೆ 15 ಕಿಲೋಮೀಟರ್ 15 ಸ್ಕ್ವೇರ್. 20 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ 400 ಆಗುತ್ತೆ ಪ್ಲಸ್ 15 ಸ್ಕ್ವೇರ್ ರೂಟ್ ಅಂದರೆ 225 ಆಗುತ್ತೆ. 400 ಪ್ಲಸ್ 225 ಮಾಡಿದರೆ ಎಷ್ಟು ಬರುತ್ತೆ ನಮಗೆ 625 ಬರುತ್ತೆ. 625 ರೂಟ್ ಎಷ್ಟು 25. ಆನ್ಸರ್ ಇಸ್ 25 ಕಿಲೋಮೀಟರ್. 7ನೇ ಕ್ವಶನ್ ಏನಿದೆ, ಒಂದು ಬಸ್ಸು ಪೂರ್ವಕ್ಕೆ 40 ಕಿಲೋಮೀಟರ್ ಮತ್ತು ಉತ್ತರಕ್ಕೆ 30 ಕಿಲೋಮೀಟರ್ ಚಲಿಸುತ್ತದೆ. ಅದು ಆರಂಭಿಕ ಸ್ಥಳದಿಂದ ಎಷ್ಟು ದೂರದಲ್ಲಿದೆ ಅಂತ ಇದೆ. ಫಸ್ಟ್ ಏನು ಹೇಳಿದರೆ 40 ಕಿಲೋಮೀಟರ್ ಬಸ್ ಪೂರ್ವಕ್ಕೆ ಚಲಿಸುತ್ತದೆ ಅಂತ ಹೇಳಿದರೆ. ಬಸ್ ಇಲ್ಲಿದೆ, ಇದು 40 ಕಿಲೋಮೀಟರ್ ಆಗುತ್ತೆ. ಉತ್ತರದ ಕಡೆಗೆ 30 ಕಿಲೋಮೀಟರ್ ಚಲಿಸುತ್ತದೆ ಅಂತ ಹೇಳಿದರೆ. ಉತ್ತರ ಅಂದರೆ ಮೇಲಾಗುತ್ತೆ. ಇಲ್ಲಿಂದ ಇದು 30 ಕಿಲೋಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ ನಮಗೆ ಎಷ್ಟು ದೂರ ಅಂತ ಕೇಳ್ತಿದ್ದಾರೆ. ಇದರದ್ದು ಎ ಬಿ ಎಷ್ಟಿದೆ 40 ಕಿಲೋಮೀಟರ್ ಇದೆ 40 ಸ್ಕ್ವೇರ್ ಪ್ಲಸ್ ಬಿ ಸಿ ಎಷ್ಟಿದೆ 30 ಕಿಲೋಮೀಟರ್ ಇದೆ 30 ಸ್ಕ್ವೇರ್. 40 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ 1600 ಆಗುತ್ತೆ ಪ್ಲಸ್ 30 ಸ್ಕ್ವೇರ್ ಅಂದರೆ ಎಷ್ಟಾಗುತ್ತೆ 900 ಆಗುತ್ತೆ. 1600 ಪ್ಲಸ್ 900 ಮಾಡಿದರೆ ಏನು ಬರುತ್ತೆ ಆನ್ಸರು 2500 ಬರುತ್ತೆ. 2500 ಯಾವುದ್ರ ಸ್ಕ್ವೇರ್ ರೂಟು 50 ಸ್ಕ್ವೇರ್ ರೂಟು. ಆನ್ಸರ್ ಇಸ್ 50 ಕಿಲೋಮೀಟರ್. ಇನ್ನು 8ನೇ ಕ್ವಶನ್ ಏನಿದೆ, ರಾಹುಲ್ ಮೊದಲು ಪಶ್ಚಿಮಕ್ಕೆ 15 ಕಿಲೋಮೀಟರ್ ನಡೆಯುತ್ತಾನೆ. ನಂತರ 20 ಕಿಲೋಮೀಟರ್ ಉತ್ತರಕ್ಕೆ ನಡೆಯುತ್ತಾನೆ. ರಾಹುಲ್ ಈಗ ಆರಂಭಿಕ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ. ರಾಹುಲ್ ಎಲ್ಲಿದ್ದಾನೆ, ಇಲ್ಲಿದ್ದಾನೆ ರಾಹುಲು. ಪಶ್ಚಿಮದ ಕಡೆಗೆ ಅಂದರೆ ಈ ಕಡೆ ಆಗುತ್ತೆ 15 ಕಿಲೋಮೀಟರ್ ಪಶ್ಚಿಮದ ಕಡೆಗೆ ನಡೆಯುತ್ತಾನೆ. ಇದು 15 ಕಿಲೋಮೀಟರ್. ನೆಕ್ಸ್ಟ್ ಏನು ಹೇಳಿದರೆ ಉತ್ತರದ ಕಡೆಗೆ 20 ಕಿಲೋಮೀಟರ್ ನಡೀತಾನೆ ಅಂತ ಹೇಳಿದರೆ. ಉತ್ತರ ಅಂದರೆ ಮೇಲಾಗುತ್ತೆ.
ಇದು 20 ಕಿಲೋಮೀಟ್ರು, ಇದು 20 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ನಮಗೆ ಕೇಳ್ತಿದ್ದಾರೆ ಎಷ್ಟು ದೂರ ಇದೆ ಅಂತ. ಎ ಬಿ ಎಷ್ಟಿದೆ, 15 ಕಿಲೋಮೀಟ್ರ್ ಇದೆ, 15 ಸ್ಕ್ವೇರ್, ಪ್ಲಸ್ ಬಿ ಸಿ ಎಷ್ಟಿದೆ, 20 ಕಿಲೋಮೀಟ್ರ್, 20 ಸ್ಕ್ವೇರ್. 15 ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ, 225 ಆಗುತ್ತೆ, ಪ್ಲಸ್ 20 ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ, 400 ಆಗುತ್ತೆ. 225 ಪ್ಲಸ್ 400 ಮಾಡಿದರೆ ಎಷ್ಟು ಬರುತ್ತೆ ನಮ್ಗೆ ಆನ್ಸರು, 625 ಬರುತ್ತೆ. 625 ಯಾವುದ್ರ ಸ್ಕ್ವೇರ್ ರೂಟು, 25 ಸ್ಕ್ವೇರ್ ರೂಟ್ ಆಗುತ್ತೆ. ಆನ್ಸರ್ ಇಸ್ 25 ಕಿಲೋಮೀಟರ್. ಇನ್ನು ನೆಕ್ಸ್ಟ್ 9ನೇ ಕ್ವಶನ್ ಏನಿದೆ, ಒಂದು ರೈಲು ಬೆಂಗಳೂರಿನಿಂದ ಆರಂಭವಾಗಿ ಉತ್ತರದ ಕಡೆಗೆ 9 ಕಿಲೋಮೀಟರ್ ಚಲಿಸಿತು. ನಂತರ ರೈಲು ಪೂರ್ವಕ್ಕೆ ತಿರುಗಿ 12 ಕಿಲೋಮೀಟರ್ ಚಲಿಸಿತು. ಈಗ ರೈಲು ಬೆಂಗಳೂರಿನಿಂದ ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ದಾರೆ. ಮೊದಲು ರೈಲು ಎಲ್ಲಿದೆ, ಬೆಂಗಳೂರಿನಲ್ಲಿದೆ, ಬೆಂಗಳೂರಲ್ಲಿದೆ. ಉತ್ತರದ ಕಡೆಗೆ 9 ಕಿಲೋಮೀಟರ್ ಅಂದಿದ್ದಾರೆ, ಇದು ಉತ್ತರ ಆಗುತ್ತೆ ಈ ಕಡೆ, ಇದು 9 ಕಿಲೋಮೀಟರ್. ನೆಕ್ಸ್ಟ್ ಏನು ಹೇಳಿದ್ದಾರೆ, ಪೂರ್ವಕ್ಕೆ 12 ಕಿಲೋಮೀಟರ್ ರೈಲು ಚಲಿಸುತ್ತದೆ ಅಂತ ಹೇಳಿದ್ದಾರೆ. ಈ ಕಡೆಯಿಂದ ಪೂರ್ವ ಅಂದರೆ ಈ ಕಡೆ ಆಗುತ್ತೆ, ಇದು 12 ಕಿಲೋಮೀಟರ್ ಇದೆ. ಇಲ್ಲಿಂದ ಇಲ್ಲಿಗೆ ನಮಗೆ ಎಷ್ಟು ದೂರ ಆಗುತ್ತೆ ಅಂತ ಕೇಳಿದ್ದಾರೆ. ಎ ಬಿ ಎಷ್ಟಿದೆ ನಮಗೆ, 9 ಕಿಲೋಮೀಟರ್ ಅಂತ ಹೇಳಿದ್ದಾರೆ, ಅಂದರೆ 9 ಸ್ಕ್ವೇರ್, ಪ್ಲಸ್ ಬಿ ಸಿ ಎಷ್ಟಿದೆ, 12 ಕಿಲೋಮೀಟರ್ ಅಂದಿದ್ದಾರೆ, 12 ಸ್ಕ್ವೇರ್. 9 ಸ್ಕ್ವೇರ್ ರೂಟ್ ಎಷ್ಟಾಗುತ್ತೆ, 81 ಆಗುತ್ತೆ, ಪ್ಲಸ್ 12 ಸ್ಕ್ವೇರ್ ರೂಟ್ ಎಷ್ಟು, 144 ಆಗುತ್ತೆ. 81 ಪ್ಲಸ್ 144 ಮಾಡಿದರೆ ಎಷ್ಟು ಬರುತ್ತೆ ನಮ್ಗೆ ಆನ್ಸರು, 225 ಬರುತ್ತೆ. 225 ಯಾವುದ್ರ ಸ್ಕ್ವೇರ್ ರೂಟು, 15ರ ಸ್ಕ್ವೇರ್ ರೂಟು. ಆನ್ಸರ್ ಇಸ್ 15 ಕಿಲೋಮೀಟರ್. ಇಲ್ಲಿಗೆ ಈ ಕ್ಲಾಸ್ ಎಂಡ್ ಆಯಿತು. ಯಾರೆಲ್ಲ ಕೊನೆವರೆಗೂ ಕ್ಲಾಸ್ ಕೇಳಿದರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ನೀವು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ, ಈ ಕ್ಲಾಸ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಜಾಯ್ನ್ ಆಗಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.